ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೊಸೈಟಿ ಗದಗ, DHO ಆಫೀಸ್ ಗದಗ ಮತ್ತು ಜಿಲ್ಲಾ ಪಂಚಾಯತ್ ಗದಗ ಇವರ ವತಿಯಿಂದ 2024-25 ಸಾಲಿನ PM ಅಭಿಮಾ ಯೋಜನೆ ಅಡಿಯಲ್ಲಿ ವಿವಿಧ ಹುದ್ದೆಗಳನ್ನು ಕರೆಯಲಾಗಿದೆ. ಇದು 1 ವರ್ಷದ ಅವಧಿಗೆ ನೇರ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡಲು ಈ ಕೆಳಕಂಡ ವಿವರಗಳನ್ನು ಪ್ರತಿ ಮಧ್ಯಾಹ್ನ 3 ಗಂಟೆ ನಂತರ ನೇರ ಸಂದರ್ಶನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಚೇರಿಯಲ್ಲಿ ಇರುತ್ತದೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ವೈದ್ಯಾಧಿಕಾರಿಗಳಿಗೆ ಪ್ರತಿದಿನ 3 ಗಂಟೆಗೆ ಇರುತ್ತೆ ಮತ್ತು ಕಿರಿಯ ಪ್ರಯೋಗಶಾಲಾ ತಂತ್ರಜ್ಞಗಳು ಮತ್ತು ಕಿರಿಯ ದರ್ಜೆ ಸಹಾಯಕ ಮತ್ತು ಶುಶ್ರೂಷಾಧಿಕಾರಿಗಳಿಗೆ ಪತ್ರಿಕೆಯಲ್ಲಿ ನೀಡಿರುವಂಥ NIC ವೆಬ್ಸೈಟ್ ಮೂಲಕ ಹೋಗಿ ಅಲ್ಲಿ ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ಹೇಳಿದ್ದಾರೆ. 20ರಿಂದ 30ನೇ ತಾರೀಕು ತನಕ ಈ ಒಂದು ANC ಪೋರ್ಟಲ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿಯನ್ನು ಸಲ್ಲಿಸಬೇಕಾದರೆ PDF ಮೂಲಕ ಎಲ್ಲ ದಾಖಲಾತಿಗಳನ್ನು ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಇದು ಪ್ಯೂರ್ಲಿ ರೋಸ್ಟರ್ ಕಮ್ ಮೆರಿಟ್ ಆಧಾರದ ಮೇಲೆ, ಅಂದರೆ ನಿಮ್ಮ ಪರ್ಸೆಂಟೇಜು ಕಾಸ್ಟ್ ಆಧಾರದ ಮೇಲೆ ಇಲ್ಲಿ ಭರ್ತಿ ಮಾಡ್ಕೊತೀವಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಹುದ್ದೆಗಳ ವಿವರ ನೋಡೋದಾದರೆ, ಸೊ ಇಲ್ಲಿ 1ನೇ ಹುದ್ದೆ ಏನಂದರೆ MBBS ಅನ್ನು ಕೊಟ್ಟಿದ್ದಾರೆ. ಆಮೇಲೆ 2ನೇ ಹುದ್ದೆ ನಮ್ಮ DMLT ಸ್ಟೂಡೆಂಟ್ ಆದವರಿಗೆ ಲ್ಯಾಬ್ ಟೆಕ್ನಿಷಿಯನ್ ಆಫೀಸರ್, SSLC ಅಥವಾ PUC ಮೇಲೆ ಏನಾಗಿರಬೇಕು, ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಿರಬೇಕು. 11 ಹುದ್ದೆಗಳಿದ್ದಾವೆ, 45 ವರ್ಷ ಮ್ಯಾಕ್ಸಿಮಮ್ ಇರುತ್ತೆ. ಅದೇ ನೆಕ್ಸ್ಟ್ ಏನಪ್ಪ ಅಂದರೆ ಶುಶ್ರೂಷಾಧಿಕಾರಿಗಳು, ಇಲ್ಲಿ GNM ನರ್ಸಿಂಗ್ ಅಥವಾ BSc ನರ್ಸಿಂಗ್ ಅಥವಾ ಪೋಸ್ಟ್ BSc ನರ್ಸಿಂಗ್ ಯಾವ್ದಾದ್ರು ಒಂದಾಗಿರಬೇಕು. ಜೊತೆಗೆ ರಿಜಿಸ್ಟ್ರೇಷನ್ ಕಂಪಲ್ಸರಿ ಆಗಬೇಕು. ಇಲ್ಲಿ ಕೂಡ 11 ಹುದ್ದೆಗಳನ್ನು ಕೊಡಲಾಗಿದೆ. ವಯಸ್ಸು ಮ್ಯಾಕ್ಸಿಮಮ್ 45 ಇರುತ್ತೆ. ನೀವು ಹೆಚ್ಚಿನ ಮಾಹಿತಿಗಾಗಿ ಏನು ಮಾಡ್ಬೋದು ಅಂತಂದರೆ ವ್ಯವಸ್ಥಾಪಕ ಕಾರ್ಯಾಲಯ, ಜಿಲ್ಲಾ ಕಾರ್ಯಾಲಯ ವ್ಯವಸ್ಥಾಪಕ ಘಟಕ, NHM ರೂಮ್ ನಂಬರ್ 101 ಗದಗ ಕಚೇರಿ, ಇಲ್ಲಿ ಹೋಗಿ ನೀವು ಕೂಡ ಮಾಹಿತಿಯನ್ನು ಪಡ್ಕೊಳ್ಬೋದು. ಯಾಕಂದರೆ ಇವರು ಹೇಳಿರುವಂಥ ಮಾಹಿತಿ NIC ಅಂತ ಅಷ್ಟೇ ಹೇಳಿದ್ದಾರೆ. NIC ಒಳಗಡೆ ಹೋಗಿ ರಿಜಿಸ್ಟ್ರೇಷನ್ ಮಾಡಿರಿ ಅಂತ ಹೇಳಿದ್ದಾರೆ. ಬಟ್ NIC ಅಂತ ಹೊಡೆದಾಗ ಅದು ಏನೋ ಬೇರೆ ಬೇರೆನೋ ವೆಬ್ಸೈಟ್ಗಳು ಬರ್ತಾಯಿದ್ದಾವೆ. ನೀವು ಹೆಚ್ಚಿನ ಮಾಹಿತಿಗಾಗಿ ಮತ್ತು ವೆಬ್ಸೈಟ್ಗಾಗಿ ಗದಗ ಜಿಲ್ಲೆಯಲ್ಲಿರುವಂಥ DHO ಆಫೀಸಿಗೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು.